2.46 ಲಕ್ಷ ನೀರಿನ ಮಾದರಿಯಲ್ಲಿ ರಾಸಾಯನಿಕ ಬ್ಯಾಕ್ಟೀರಿಯಾ ಪತ್ತೆಯಾಗಿದೆ. ನೀರಿನ ಗುಣಮಟ್ಟ ಪರೀಕ್ಷೆ ಬಗ್ಗೆ ಸರ್ಕಾರ ನಿರ್ಲಕ್ಷ್ಯ ವಹಿಸ್ತಾ ಇದೆ ಯಾಕೆ ಅನ್ನೋದು ಪ್ರಶ್ನೆ ಇದೆ. ನೀರಿನ ಗುಣಮಟ್ಟ ಪರೀಕ್ಷೆಗೆ ಏನು ತಗಲ್ತಕ್ಕಂಥ ವೆಚ್ಚವನ್ನು ಕೇಂದ್ರ ಸರ್ಕಾರ ಕೊಟ್ಟಿಲ್ವಾ? ಹಾಗಾದ್ರೆ 2 ವರ್ಷಗಳಿಂದ ಕೇಂದ್ರದಿಂದ ಅನುದಾನ ಬಂದಿಲ್ಲ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ. 2 ಸರ್ಕಾರಗಳ ನಡುವಿನ ಅನುದಾನದ ಈ ಒಂದು ಹಗ್ಗ ಜಗ್ಗಾಟದಲ್ಲಿ ಕುತ್ತು ಯಾರಿಗೆ ಬರ್ತಾ ಇರೋದು? ಅಗೇನ್ ಜನರಿಗೆ ಈ ರೀತಿ ಸಮಸ್ಯೆ ಎದುರಾಗ್ತಾ ಇದೆ. ಇದು ರಾಜ್ಯದ ಜನರು ನೋಡಲೇಬೇಕಾದಂಥ ಸುದ್ದಿ. ರಾಜ್ಯದ ಜನರೇ ನೀರು ಅಂದರೆ ಜೀವ, ಆದರೆ ಆ ಜೀವದ ಮೂಲದಲ್ಲೇ ರಾಸಾಯನಿಕ ಬ್ಯಾಕ್ಟೀರಿಯಾ ಮಿಶ್ರಣ ಕಾಣಿಸ್ಕೊಂಡ್ರೆ ಅದು ಎಷ್ಟು ಭಯಾನಕ ಗೊತ್ತಾ? ಈ ವರ್ಷದ ನೀರಿನ ಮಾದರಿಗಳ ವರದಿಯನ್ನು ನೋಡಿದರೆ ಬೆಚ್ಚಿ ಬೀಳೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀರಿನ ಮಾದರಿಗಳು 2.46 ಲಕ್ಷ, ಅದರಲ್ಲಿ ರಾಸಾಯನಿಕ ಪತ್ತೆ ಆಗಿರತಕ್ಕಂಥದ್ದು 10,911, ಇನ್ನು ಬ್ಯಾಕ್ಟೀರಿಯಾದ ಪತ್ತೆ ಆಗಿರತಕ್ಕಂಥದ್ದು 452. ಇದಕ್ಕೆ ಪರ್ಯಾಯ ಕ್ರಮಗಳು 10,748. ಇದು ಸಣ್ಣ ವಿಷಯ ಅಲ್ಲ. ಸಾವಿರಾರು ಮಾದರಿಗಳಲ್ಲಿ ದೋಷ ಪತ್ತೆ ಆಗಿದೆ ಅಂದರೆ ಕುಡಿಯೋ ನೀರಿನ ಭದ್ರತೆ ಬಗ್ಗೆ ಗಂಭೀರ ಪ್ರಶ್ನೆ ಈಗ ಹುಟ್ಕೊಂಡಿದೆ.